ನೀವು ಚಲೋ ಇದ್ದಾಗ ಎಲ್ಲ ಚಲೋ, ಕೆಟ್ಟದು ಒಂದು ಕಾರಣಕ್ಕೆ ಎಲ್ಲ ನೆನಪಾಯ್ತು ನೋಡಿ. ಕೆಲವೊಂದು ವಿಷಯದಲ್ಲಿ ನೀವು ಅವ್ರು ಚೆನ್ನಾಗಿದ್ದಾಗ ನೋ ಒನ್ ಈಸ್ ಪರ್ಫೆಕ್ಟ್. ನಾನು ಹಿಡ್ಕೊಂಡು ಹೇಳ್ತೀನಿ, ಯಾರೂ ಪರ್ಫೆಕ್ಟ್ ಇಲ್ಲ. ಅವ್ರದೇ ಆಗಿರ್ತಕ್ಕಂಥ ಕೆಲವೊಂದು ವೀಕ್ ಪಾಯಿಂಟ್ಸ್ ಈಗ ಇರ್ತಾವನೆ. ನಮ್ದು ಇರ್ಬೋದು, ಮತ್ತೊಬ್ರದ್ದು ಇರ್ಬೋದು, ಇಲ್ಲ ನಂಗಿಲ್ಲ. ಬಟ್ ಅವ್ರ ಪ್ರಶ್ನೆ ಏನಕ್ಕೆ ಕೇಳಿದಲ್ಲ ಅಥವಾ ನೀವೇನು ಪ್ರಶ್ನೆ ಮಾಡಿದಲ್ಲ ಅದಕ್ಕೆ ನಾವು ಉತ್ತರ ಕೊಡ್ತಾ ಇದ್ದೀನಿ. ಮುಂದಿನ KPCC ಅಧ್ಯಕ್ಷರು, ಮುಂದಿನ CM ಕ್ಯಾಂಡಿಡೇಟ್ ಏನೋ ಅಂದ್ರಿ ನೀವು. ಮತ್ತು ಇಂಥವ್ರನ್ನ ತಂದು ನೀವು KPCC ಅಧ್ಯಕ್ಷರು ಮಾಡಿದ್ರೆ ಜನ ಹೇಗೆ ಒಪ್ಕೊಳ್ತಾರೆ, ಪಕ್ಷ ಹೇಗೆ ಒಪ್ಕೊಳ್ತದೆ? ಅಥವಾ ಈ KPCC ಅಧ್ಯಕ್ಷ ಅಂದರೆ ಯಾವ ಪಂಚಾಯತ್ ಚೇರ್ಮನ್ ಅಲ್ಲ, ಅದು ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷ. ಯಾರನ್ನು ಮಾಡಬೇಕಾದ್ರೆ ಅವ್ರದ್ದೆಲ್ಲ ಕಂಪ್ಲೀಟ್ ಜಾಲಾಡಬೇಕಾಗ್ತದೆ. ಅವ್ರ ಕುಂಡಿ ತೆಗಿಬೇಕಾಗ್ತದೆ. ಅವ್ರು ಏನಿದ್ರು, ಎಲ್ಲಿಂದ ಬಂದರು, ಹೇಗೆ ಬಂದರು, ಏನೇನು ಮಾಡಿದರು, ಸಾಮಾಜಿಕ ಕ್ರಾಂತಿ ಏನು ಮಾಡಿದರು, ಸಮಾಜದಲ್ಲಿ ಸೇವೆ ಏನು ಮಾಡಿದರು, ಶೈಕ್ಷಣ್ಯದಲ್ಲಿ ಏನು ಮಾಡಿದರು, ಧಾರ್ಮಿಕದಲ್ಲಿ ಏನು ಮಾಡಿದರು, ಸಮಾಜದಲ್ಲಿ ಅವ್ರ ಹೆಸರೇನಿದೆ, ಯಾವ ರೀತಿ ಇದೆ, ಇದನ್ನೆಲ್ಲ ಅಳತೆಗೋಲು ಹಾಕಿನೇ ಮಾಡಬೇಕಾಗತ್ತೆ. ಯಾವ್ದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು. ಅವಾಗೆಲ್ಲ ಅವರು ಇದನ್ನು ವಿಚಾರ ಮಾಡಬೇಕು. ಈಗ ನೀವು ಇದನ್ನೆಲ್ಲ ಮಾಡಿದವರು AK-47 ತೊಗೊಂಡು ತಿರುಗಾಡಿದವ್ರನ್ನ ಇವತ್ತು ದಿವಸ ಮುಖ್ಯಮಂತ್ರಿ ಮಾಡ್ತೀನಂತಂದರೆ ಜನ ಹುಚ್ಚಾಗ್ತಾರೆ. ಕರ್ನಾಟಕ ರಾಜ್ಯ ಜನ ಹುಚ್ಚಾಗ್ತಾರೆ. ಮತ್ತು ಅದಕ್ಕೆ ನಮ್ಮ ಜೈಲಿನಾಗಿದ್ದವನು ಒಬ್ಬನು ತಂದು ಮಾಡಿರಲ್ಲ, ನಡೀತೈತಿ. ಜೈಲಿನಾಗ ಇದ್ದವನು ಕರ್ಕೊಂಬಂದು ಮಾಡಿಬಿಡ್ದ. KPCC ಅಧ್ಯಕ್ಷರು ಮಾಡ್ತಾರೆ ಬಿಡ್ತಾರೆ, ಅವ್ರ ಪಕ್ಷಕ್ಕೆ ಬಿಟ್ಟು ಅವ್ರು ಬಿಟ್ಕೊಂಡು ನನಗೆ ಗೊತ್ತಿಲ್ಲ. ನೀವು ಅಂದ್ಕೊಂಡು ಹೇಳಿದ್ದು ನಾನು, ಒಂದು ಯಾವುದೇ ಪಕ್ಷ ಇದ್ರೂ ಸಹಿತ ಅವರ ಯೋಗ್ಯತೆಯನ್ನು ಅಳತೆಗೋಲಾಗಿ ಹಾಕೋದ್ರ ಮುಖಾಂತರ ಅವರನ್ನು ಪಕ್ಷದ ವರಿಷ್ಠರು ನೇಮಕ ಮಾಡ್ತಾರೆ ನಾನು ನಂಬ್ತೀನಿ. ಆ ಹಂತ ಬಂದರೆ ಇವರ ಇತಿಹಾಸಗಳು ಈ ರೀತಿ ಇದೆ ಅನ್ನುವಂಥ ಮಾಹಿತಿಯನ್ನು ತಮಗೆ ಕೊಟ್ಟೆ.